ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಏರ್ ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಹೋಮ್ ಮೇಡ್ ಏರ್ ಆಯಿಲ್ ಅಂತ ಅಂದ್ಕೋಬೋದು. ಇದಕ್ಕೆ ಏನೇನು ಬೇಕು ಅಂತ ಫಸ್ಟು ತೋರಿಸ್ಬಿಡ್ತೀನಿ. ಇದು ವೀಳ್ಯದೆಲೆ ತೊಗೊಂಡಿದ್ದೀನಿ, ಒಂದು 5ರಿಂದ 6. ಸ್ವಲ್ಪ ಈರುಳ್ಳಿ, ರಾಜಿರುಳ್ಳಿನೇ ಇತ್ತು, ಅದಕ್ಕೆ ರಾಜಿರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ತುಳಸಿ, ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 6 ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ದಾಸವಾಳದೆಲೆ, ಸ್ವಲ್ಪ ದಾಸವಾಳದ ಹೂವು, ಮತ್ತು ಮೆಹಂದಿ ಸೊಪ್ಪು, ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು ಥರ ಕೇಳಿದೆ, ಅವರು ಮರೆತುಬಿಟ್ಟು ಬಂದುಬಿಟ್ಟಿದ್ದಾರೆ, ಬೇವಿನ ಸೊಪ್ಪಿಲ್ಲ. ಮತ್ತು ಒಂದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ, ಮತ್ತು ಒಂದು 1/4 ಲೀಟ್ರಷ್ಟು ಸಾಸಿವೆ ಎಣ್ಣೆ ತರಿಸಿದ್ದೀನಿ. ನಾನು ಇಷ್ಟು ಹಾಕೊಳ್ಳಲ್ಲ, ಸ್ವಲ್ಪ ಮಾತ್ರ ಹಾಕೋತೀನಿ. ಮತ್ತು ಕೈ ಎಣ್ಣೆ ಖಾಲಿ ಆಗಿಬಿಟ್ಟಿದೆ, ಅಂದರೆ ಹರಳೆಣ್ಣೆ ಖಾಲಿ ಆಗೈತೆ, ಇಷ್ಟೇ ಇರೋದು. ನೋಡ್ತೀನಿ, ಆದರೆ ಹಾಕೋತೀನಿ, ಇಲ್ಲ ಅಂದರೆ ಎಣ್ಣೆ ಹಚ್ಬೇಕಾದ್ರೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಬೆರೆಸ್ಕೊಂಡು ಬೇಕಾದ್ರೆ ಹಾಕೋಬೋದು ತರಿಸ್ಬಿಟ್ಟು. ಅದಕ್ಕೇ ಇದು ಸ್ವಲ್ಪನೇ ಇದ್ದಿದ್ದು ಅಂದ್ಬಿಟ್ಟು ಇದು ನನಗೆ ಇಡ್ತೀನಿ. ಹಾಕ್ಕೋಬೇಕು ಅಂತ ಅನಿಸಿದ್ರೆ ಹಾಕೋತೀನಿ. ಫಸ್ಟು ಇಲ್ಲಿ ಈರುಳ್ಳಿ ಮತ್ತು ಬೆಟ್ಟದ ನೆಲ್ಲಿಕಾಯಿನ ಸಣ್ಣದಾಗಿ ಕುಯ್ಕೊಬಿಡೋಣ ಫಸ್ಟು. ಅದು ಈ ಕಡೆ ಇಲ್ಲಿ ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಇವಾಗ ಎಣ್ಣೆ ಹಾಕ್ಕೊಬಿಡೋಣ, ಅದು ಕಾಯ್ತಾ ಇರ್ತದೆ. ಇವಾಗ ಇಲ್ಲಿ ಕೊಬ್ಬರಿ ಎಣ್ಣೆ ಪೂರ್ತಿ ಹಾಕ್ಕೊಂಡಿದ್ದೀನಿ, ಅದು ಕಾಯ್ತಾ ಇರಲಿ. ಅಷ್ಟರಲ್ಲಿ ಇದನ್ನೆರಡನ್ನೂ ರೆಡಿ ಮಾಡ್ಕೊಬಿಡ್ತೀನಿ. ಈಗ ಈರುಳ್ಳಿನ ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ನೆಲ್ಲಿಕಾಯಿನೂ ತುರಿದಿಟ್ಕೊಂಡಿದ್ದೀನಿ. ಸೊಪ್ಪೆಲ್ಲನೂ ಸೊಪ್ಪೆಲ್ಲನೂ ಸಹ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ತುಳಸಿ, ದಾಸವಾಳದ ಎಲೆ ಎಲ್ಲ ಪೂರ ಎಲ್ಲ ಇದ್ರೊಳಗಡೆ ಹಾಕ್ಬಿಟ್ಟು ಬೇಯಿಸೋಣ. ಫಸ್ಟು ಎಲೆ ಹಾಕೋದು ಬೇಡ, ಅದು ಸಿಡಿಯುತ್ತೇನೋ. ಫಸ್ಟು ನಾನು ಮೆಂತ್ಯನೇ ಹಾಕ್ಕೊಡ್ತೀನಿ. ನಾನಿಲ್ಲಿ ಒಂದು ಹಿಡಿಯಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ, ನೋಡಿ ಹಾಕ್ಕೊಡಿ ನೀವು. ಮತ್ತು ಸ್ವಲ್ಪ ಈರುಳ್ಳಿ ಬೇಕಾದರೆ ಇನ್ನೂ ಸ್ವಲ್ಪ ತಗೊಳ್ಳಿ, ನಾನು ಮನೇಲಿ ಅಷ್ಟೇ ಇದ್ದಿದ್ದು. ಈಗ ಬೆಟ್ಟದ ನೆಲ್ಲಿಕಾಯಿ, ಈಗ ದಾಸವಾಳದ ಹೂವು, ಒಂದು 3 ಥರ ಇತ್ತು ಮನೆ ಹತ್ರ, ಅದಕ್ಕೆ 3 ಥರದ್ದು ಒಂದೊಂದಿರಲಿ ಅಂತ ಹಾಕಿದ್ದೀನಿ. ಇವಾಗ ಇದು ಮೆಹಂದಿ ಸೊಪ್ಪು, ಇದು ತುಳಸಿ, ಎಲ್ಲನೂ ಒಂದು ಅರ್ಧ ಗಂಟೆ 1 ಅವರ್ ಮುಂಚೆನೇ ತೊಳೆದಿಟ್ಕೊಂಬಿಡಿ. ಯಾಕಂದರೆ ಆವಾಗ ಮಾಡುವಾಗ ತೊಳೆದ್ರೆ ಅದರಲ್ಲಿ ನೀರು ನೀಟಾಗಿ ಹೋಗಿರಲ್ಲ, ಎಣ್ಣೆ ಸಿಡಿಯುತ್ತೆ. ಅದಕ್ಕೆ ಇದು ಕರಿಬೇವಿನ ಸೊಪ್ಪು ಎಲ್ಲ ಒಂದೊಂದು ಹಿಡಿಯಷ್ಟು ಅಂತ ಅಂದ್ಕೊಳ್ಳಿ. ಮತ್ತು ದಾಸವಾಳದ ಎಲೆನೂ ಅಷ್ಟೇ ಒಂದು ಹಿಡಿಯಷ್ಟು, ವೀಳ್ಯದೆಲೆ ಒಂದು 5ರಿಂದ 6. ನೀವು ಬೇಕು ಅಂದರೆ ಅಲೋವೆರಾನು ಹಾಕ್ಕೋಬೋದು, ಮತ್ತು ಕಪ್ಪು ಜೀರಿಗೆ ಅಂತ ಏನೋ ಬರುತ್ತೆ, ಅದನ್ನು ಹಾಕ್ಕೋಬೋದು. ಫ್ಲಾಕ್ಸ್ ಸೀಡ್ಸು ಹಾಕ್ಕೋಬೋದು ಅಂತ ಅನಿಸುತ್ತೆ, ಬಟ್ ಹಾಕ್ಕೊಳ್ಳಿಲ್ಲ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಮಾತ್ರ ಬಿಟ್ಟೆ, ಸಾಸಿವೆ ಎಣ್ಣೆ ಮರೆತುಬಿಟ್ಟೆ. ಸಾಸಿವೆ ಎಣ್ಣೆನ ಇವಾಗ ಹಾಕೋತಾ ಇದ್ದೀನಿ ನಾನು. ಇದಕ್ಕೆ ಸಾಸಿವೆನೂ ಸಹ ಹಾಕೋಬೋದು, ಆದರೆ ನಾನು ಸಾಸಿವೆ ಎಣ್ಣೆನೇ ಹಾಕೋತಾ ಇರೋದ್ರಿಂದ ಸಾಸಿವೆ ಏನು ಹಾಕ್ಕೊಳ್ಳಲ್ಲ. ಸಾಸಿವೆ ಎಣ್ಣೆ ಸ್ವಲ್ಪ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಸಾಸಿವೆ ಎಣ್ಣೆನ, ಅದಕ್ಕೆ ಸ್ವಲ್ಪನೇ ಹಾಕೋತೀನಿ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹರಳೆಣ್ಣೆನೂ ಸಹ ಸ್ವಲ್ಪ ಹಾಕೋತೀನಿ. ನಾನು ಕೈ ಎಣ್ಣೆ ಸಾಮಾನ್ಯ ಹಾಕೋದೇ ಅಪರೂಪ, ಅದಕ್ಕೆ ಸ್ವಲ್ಪ ಇತ್ತು, ಸ್ವಲ್ಪನೇ ಹಾಕೋತೀನಿ. ನಂದು ಒಂದೊಂದು
ಸಲ ವಾಯ್ಸ್ ಪ್ರಾಬ್ಲಮ್ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಒಂದೊಂದೇ ತೋರಿಸಿದ್ದೀನಲ್ವ, ಅಕಸ್ಮಾತ್ ವಾಯ್ಸ್ ಪ್ರಾಬ್ಲಮ್ ಇದ್ದರೆ ಅದನ್ನೇ ಫಾಲೋ ಮಾಡಿ ತೋರಿಸಿರೋದ್ರ ಪ್ರಕಾರ. ಈಗ ಇದು ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಕಾಯ್ತಾ ಇರಲಿ. ಇವಾಗ ನೋಡಿ, ಇದೇ ಥರ ನೊರೆ ಬಂದು ಪೂರ್ತಿ ಇದು ಡಾರ್ಕ್ ಆಗಬೇಕು. ಆ ಥರ ಅಷ್ಟು ಮಾಡ್ಕೋಬೇಕು ನಾವು. ಅದ್ರ ಘಮ ಬರ್ತಾಯಿದೆ. ಆಹಾ, ತುಂಬ ಚೆನ್ನಾಗಿದೆ. ಆವಾಗಲೇ ಹೇಳ್ದಂಗೆ ನೀವು ಬೇಕು ಅಂದರೆ ಅಲೋವೆರಾ ಆ್ಯಡ್ ಮಾಡ್ಕೋಬೋದು. ಮತ್ತು ಸಾಸಿವೆ ಎಣ್ಣೆ ಬೇಡ ನಮಗೆ ಅನ್ನೋರು ಸಾಸಿವೆ ಎಣ್ಣೆನ ಸ್ಕಿಪ್ ಮಾಡಿ ಬರೀ ಕೊಬ್ಬರಿ ಎಣ್ಣೆಲೂ ಮಾಡ್ಕೋಬೋದು. ಅಥವಾ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ 2 ಮಿಕ್ಸ್ ಮಾಡಿ ಮಾಡ್ಕೋಬೋದು. ಅಕಸ್ಮಾತ್ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಅವಾಗಿರಲಿಲ್ಲ ಅಂದ್ರೂ ನಾವು ಎಣ್ಣೆ ಹಚ್ಕೋತಾ ಇರ್ತೀವಲ್ವ, ಆವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಸಹ ಹರಳೆಣ್ಣೆನ ಈ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ನಮ್ಮ ಅನುಕೂಲ ಹೆಂಗಿರುತ್ತೋ ಹಂಗೆ. ನಾನಿವಾಗ ಸ್ವಲ್ಪನೇ ಇದ್ದಿದ್ದು ಹರಳೆಣ್ಣೆ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಈ ಎಣ್ಣೆನ ಹಚ್ಕೋಬೇಕಾದ್ರೆ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಏನೂ ಖರ್ಚಾಗಲ್ಲ, ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಅಷ್ಟೇ. ಮಿಕ್ಕಿದ್ದೆಲ್ಲ ಇಲ್ಲೇ ಮನೆ ಹತ್ರನೇ ಸಿಗುತ್ತೆ. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಒಂದು ಸಿಗಲ್ಲ ಅಷ್ಟೇ. ದಾಸವಾಳದ ಎಲೆ, ದಾಸವಾಳದ ಹೂವು, ಮೆಹಂದಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಸಿಗೋವಂಥದ್ದೇನೆ. ಈರುಳ್ಳಿನೂ ಅಷ್ಟೇ, ಈರುಳ್ಳಿನೂ ಸಿಗುತ್ತೆ, ಅಲೋವೆರಾನೂ ಸಿಗುತ್ತೆ. ಈಗ ಸದ್ಯ ಕೊಬ್ಬರಿ ಎಣ್ಣೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಮೆಂತ್ಯ ಇವು 3 ಅಷ್ಟೇ ದುಡ್ಡು ಕೊಟ್ಟು ತಂದಿರೋದು ನಾನು. ಬೆಟ್ಟದ ನೆಲ್ಲಿಕಾಯಿ ಒಂದೊಂದು ಊರಲ್ಲಿ ಇರುತ್ತೆ, ಬಟ್ ನಮ್ಮೂರಲ್ಲಿ ಎಲ್ಲೈತೆ ಅಂತ ಗೊತ್ತಿಲ್ಲ. ಬೆಟ್ಟದ ನೆಲ್ಲಿಕಾಯಿನ ತಂದಿದ್ದೆ. ಮೆಂತ್ಯ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ತರಲೇಬೇಕು. ಕೊಬ್ಬರಿ ಎಣ್ಣೆ ನಾವು ಕೊಬ್ಬರಿ ಆಡಿಸ್ತೀವಲ್ವ, ಆವಾಗ ಸಪ್ರೇಟು ಬಿಡಿಸ್ಕೊಂಡಿದ್ವಿ. ಅಂದರೆ ಅಡುಗೆಗೆ ಬೇರೆ, ತಲೆಗೆ ಬೇರೆ ಅಂತ. ಅಡುಗೆಗೆ ಅಂದರೆ ಅದಕ್ಕೆ ಕಡಲೆ ಬೀಜ, ಹುಚ್ಚೆಳ್ಳು ಮತ್ತು ಎಳ್ಳು, ಆಮೇಲೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ತಾರೆ. ಅದನ್ನು ತಲೆಗೆ ಹಚ್ಚೋಕ್ಕಾಗಲ್ಲಲ್ವ, ಅಡುಗೆಗೆ ಬೇರೆ, ತಲೆಗೆ ಬೇರೆ ಅಂತ ಬಿಡಿಸ್ಕೋತೀವಿ. ಈ ಸಲ ಮರೆತುಬಿಟ್ಟಿದ್ರಂತೆ. ಹೋದ ಸತಿನೇ ಬಿಡಿಸ್ಕೊಂಡಿರೋದಿತ್ತು ಅಂತ ಅಂದ್ಕೊಂಡು ಈ ಸತಿ ಬರೀ ಅಡುಗೆಗೆ ಮಾತ್ರ ಮಾಡಿಸ್ಕೊಂಡು ಬಂದಿದ್ದರು, ತಲೆಗೆ ಮಾಡಿಸ್ಕೊಂಡು ಬಂದಿರಲಿಲ್ಲ. ಅದಕ್ಕೇ ತೊಗೊಬರೋಕ್ಕೆ ಹೇಳಿದೆ, ಮಿಲ್ಲಲ್ಲೇ ತೊಗೊಬಂದಿದ್ದಾರೆ. ಇದು ಪೂರ್ತಿ ಡಾರ್ಕ್ ಆಗೋ ತನಕ ಎಣ್ಣೆಲಿ ಡ್ರೈ ಆಗಬೇಕದು. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ನೋಡಿ, ಇನ್ನೇನು ಆಯ್ತಾ ಇದೆ, ಅದು ಆಯ್ತಾ ಇರಲಿ.
ಇವಾಗ ನೋಡಿ ಇದು ಪೂರ್ತಿ ಎಲ್ಲ ಕೂಲಾಗಿ ಈ ಥರ ಆಗಿದೆ. ಈಗ ಇದನ್ನು ಸೋಸ್ಕೊಬಿಡೋಣ. ಬಟ್ಟೆಲ್ಲಾದರೂ ಸೋಸ್ಕೋಬೋದು ಅಥವಾ ಜಾಲರಿಯಾದರೂ ಸೋಸ್ಕೋಬೋದು. ಈ ಥರ ಪೂರ್ತಿ ಜಾಲರಿಗೆ ಹಾಕಿ ಸೋಸ್ಕೊಂಡಿದ್ದೀನಿ. ಇದನ್ನು ಆ ಥರ ಸೋಸೋಕ್ಕಾಗಲಿಲ್ಲ ಅಂದರೆ ಈ ಥರ ಪೂರ್ತಿ ಜಾಲರಿಗೆ ಹಾಕ್ಕೊಂಡು ಸೋಸ್ಕೊಳ್ಳಿ. ಅಕಸ್ಮಾತ್ ಸ್ವಲ್ಪ ಎಣ್ಣೆ ಇದೆ ಅಂದರೆ ಕೈಯಲ್ಲಾದರೂ ಎಂಟ್ಕೋಬೋದು, ಅಥವಾ ಬಟ್ಟೆಗೆ ಹಾಕಿದ್ರೆ ಬಟ್ಟೆಲಿ ನೀಟಾಗಿ ಎಣ್ಬೋದು. ಬಟ್ಟೆ ನನಗೆ ಸಿಗಲಿಲ್ಲ ಬೇಗ, ಅದಕ್ಕೆ ನಾನು ಕೈಯಲ್ಲಿ ಹಿಂಗೆ ಹಿಂಡ್ಬಿಟ್ಟೆ. ಅಂದರೆ ಕೈಯಲ್ಲಿ ಹಿಂಡೋದ್ರಿಂದ ಎಲ್ಲ ಪೂರ ನುಣ್ಣಗೆ ಬರುತ್ತೆ. ಅಕಸ್ಮಾತ್ ಕೈಗಾದ್ರೂ ತಲೆಗೆ ಅಲ್ಲೇ ಕೈನ ತಲೆಗೆ ಹಚ್ಕೊಂಡ್ರೂ ಏನೂ ಆಗಲ್ಲ. ಈ ಥರ ಒಂದು ಏರ್ ಕಂಟೈನರ್ ಬಾಟ್ಲು ಯಾವ್ದಾದ್ರು ಒಂದು ಬಾಟ್ಲು ಹಾಕೊಳ್ಳಿ. ಬಟ್ ಬಾಟ್ಲು ಯಾವುದೂ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಯಾವುದೋ ಒಂದು ಡಬ್ಬ ಇತ್ತು ಅದಕ್ಕೆ ಹಾಕ್ಕೊಂಡೆ. ಅಥವಾ ಬಾಕ್ಸ್ ಇದ್ದರೆ ಬಾಕ್ಸ್ಗೂ ಸುದಾ ಹಾಕೋಬೋದು. ಬಾಕ್ಸ್ ಇರಲಿಲ್ಲ, ಅದಕ್ಕೆ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಹೋಮ್ಮೇಡ್ ಏರ್ ಆಯಿಲ್ ರೆಡಿ ಆಯಿತು. ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ. ಇದನ್ನು ಎಣ್ಣೆಗೆ ತಲೆಗೆ ಹಾಕ್ಕೊಳ್ಳುವಾಗ ಒಂದು ಚಿಕ್ಕ ಲೋಟಕ್ಕೆ ಬಿಟ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಇದನ್ನೇ ಜಾಸ್ತಿ ಹೊತ್ತು ಓಪನ್ ಮಾಡಿಟ್ರೆ ಇದ್ರದ್ದು ಘಮ ಎಲ್ಲ ಹೋಗುತ್ತೆ. ಅದಕ್ಕೇ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.